ಎಲ್ಲರೂ ಬರ್ತಾರೆ, ಹುಬ್ಳಿಗೆ ಫೋಕಸ್ ಮಾಡ್ತಾರೆ. ಅದಕ್ಕಿಂತ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಅದಕ್ಕಿಂತ ಚಲೋ ಗ್ರೌಂಡ್ ಇದೆ. ಹುಬ್ಳಿಗಿಂತ ಜಾಸ್ತಿ ಕ್ರಿಕೆಟ್ ಅಂದ್ರೆ ಹುಡುಗರು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ ಇಲ್ಲಿ ಅಂತ ಮ್ಯಾಚ್ಗಳಾದ್ರೆ ಅವ್ರಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ನೀವು ಪ್ರಾಕ್ಟೀಸ್ ಅಂತ ಸಾಹೇಬ್ ಬಂದಾಗ KSC ಅಧ್ಯಕ್ಷ ಆದಾಗ ಬೆಳಗಾವಿ ಎಣ್ಣೆ ಆಗ್ತದೆ. ಯಾಕೆ ನಾವು ಬಂದು ಎಷ್ಟು ತಿಂಗಳಾಗಿದೆ? 7 ತಿಂಗಳಾಯ್ತು. 7 ತಿಂಗಳಾಗಿದೆ. ಡಿಸೆಂಬರ್ 7 ತಿಂಗಳು ಆಗ್ತಾ ಇದೆ. ಸೊ 7 ತಿಂಗಳಲ್ಲಿ ನೀವು ಎಲ್ಲರೂ ಕೇಳ್ಕೊಳ್ಳೋದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ನಾವು ಹುಬ್ಳಿಗೆ ತಗೊಂಬಂದಿದ್ದೀವಿ, ಫೈನಲ್ಸ್ ಆಡ್ಸಿದ್ದೀವಿ ಅಂತ ಯಾವ್ದಾದ್ರು ಆಡ್ಸಿದ್ರೆ ಮುಂಚೆ ಫೈನಲ್ಸ್ ಹುಬ್ಳಿಗೆ ಆಡ್ಸಿರ್ಲಿಲ್ಲ. ಸೊ ನಾವು ಆಡ್ಸಿದ್ವಾ? ಸೊ ನಾವು ಹುಬ್ಳಿನಲ್ಲಿ ರಂಜಿ ಟ್ರೋಫಿ ಫೈನಲ್ಸ್ ಆಡ್ಸಿದ್ದಾರೆ ಅಂತಂದ್ರೆ ನಮ್ಮ ಒಂದು ಮನೋಭಾವನೆ ನೀವು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತಂದ್ರೆ ನಾವು ಈಗ ಕರ್ನಾಟಕದಲ್ಲಿ ಏನು ನಾವು ರೂರಲ್ ಜಾಗಗಳು ಅಂತ ಏನು ಹೇಳ್ತೀವಿ ನೋಡಿ, ಸೊ ಆ ಜಾಗಗಳಿಗೆಲ್ಲ ಕ್ರಿಕೆಟ್ ತೊಗೊಂಡ್ಬರ್ಬೇಕು. BCCI ಮ್ಯಾಚ್ಗಳನ್ನ ಆಡಿಸ್ಬೇಕು, BCCI ಮ್ಯಾಚ್ಗಳನ್ನ ಆಡಿಸ್ಬೇಕು ಅಂತಾನೆ ಇರೋದು. ಸೊ ನಾವು ಯಾವುದೇ ಥರದ್ದು ನಾವು ಭೇದ ಭಾವ ಮಾಡಿಲ್ಲ. ಇದು ಗುಲ್ಬರ್ಗಾ ಆಗ್ಬೋದು, ಅಥವಾ ನಾವು ಈ ಕಡೆ ಬೆಳಗಾಂ ಆಗ್ಬೋದು, ಅಥವಾ ನಾವು ರಾಯಚೂರು ಆಗ್ಬೋದು, ಹುಬ್ಳಿ ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ಯಾವುದೇ ಒಂದು ಭೇದ ಭಾವ ಇಲ್ಲ. ಸೊ ದಯವಿಟ್ಟು ನೀವು ಈ ಪ್ರಶ್ನೆನ ಬಹುಶಃ ನೀವು 1 ವರ್ಷದಿಂದ ಕೇಳಿರ್ಬೇಕಾಗಿತ್ತು. ಯಾರಿದ್ರು ಅವರು ಕೇಳಿರ್ಬೇಕಾಗಿತ್ತು. ಸೊ ನೀವು ಇವಾಗ ಕೇಳ್ತಾ ಇರೋದು ತಪ್ಪು ಮಾಡ್ತಾ ಇದೀರಾ ನೀವು. ಅವ್ರ ಮುಖ್ಯ ಪ್ರಶ್ನೆ ಅವರು ಮಾಡುವಂತ ಮನೋಸ್ಥಿತಿ ಇರಲಿಲ್ಲ. ನೀವು ಹುಬ್ಳಿಯವ್ರಿಗೆ ಬಂದಿದ್ದೀರಿ, ಅದನ್ನ ಸ್ವಲ್ಪ ಬೆಳಗಾವಿಗೂ ಮುಟ್ರಿ ಮುರಾಜ್ ಅದನ್ನೇ ಹೇಳ್ತೀನಿ. ತಗೊಂಡ್ಬಂದಿದ್ದೀವಿ ಅಂತಂದ್ರೆ ಇಲ್ಲಿಗೆ ಬಂದೇ ಬರ್ತೀವಿ ಸ್ಟಾಪ್ ಮಾಡಬೇಡಿ. ಕಮಿಂಗ್ ಸೀಸನ್ ಅಲ್ಲಿ ಸೆಪ್ಟೆಂಬರ್ದಿಂದ ಕ್ರಿಕೆಟಿಂಗ್, ಯಾಕಂದ್ರೆ ಇದು ಸೆಪ್ಟೆಂಬರ್ ವರೆಗೆ ಕ್ರಿಕೆಟ್ ಸಾಧ್ಯ ಇಲ್ಲ ಮಳೆ ಇರೋದ್ರಿಂದ. ನೆಕ್ಸ್ಟ್ ಸೀಸನ್ ಕ್ಯಾನ್ ಬಿ ಎಕ್ಸ್ಪೆಕ್ಟ್ ಮೋರ್ BCCI ಆರ್ ಅದರ್ ಮ್ಯಾಚಸ್. ಮೋರ್ BCCI ಅಂತಲ್ಲ, ಖಂಡಿತ BCCI ಮ್ಯಾಚ್ಗಳು ಬರುತ್ತೆ. ಬಟ್ ಎಷ್ಟು ಮ್ಯಾಚ್ ಅಂತ ನಾನು ಹೇಳಕ್ ಗ್ಯಾರಂಟಿ ಕೊಡೋದಿಲ್ಲ ನಿಮ್ಗೆ. ಅದಕ್ಕೆ ಬರೀ ಬೆಳಗಾಂ ಮಾತ್ರನೇ ಅಲ್ಲ, ನಮ್ಗೆ ಸುಮಾರು ಝೋನ್ಗಳಿದೆ. ತುಮಕೂರು ಝೋನ್ ಇದೆ ನಮ್ಗೆ, ಹಾಗೇನೆ ನಮ್ಗೆ ರಾಯಚೂರು ಝೋನ್, ಮಂಗಳೂರು ಝೋನ್ ಇದೆ. ಸೊ ಹಾಗಾಗಿ ನಾವು ಎಲ್ಲದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ಖಂಡಿತ ಬೆಳಗಾಂಗೆ ಒಂದು ಮ್ಯಾಚ್ ಬಂದೇ ಬರುತ್ತೆ. ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ. ಸ್ಟೇಡಿಯಂ KSC ಗ್ರೌಂಡ್ ರೆಡಿ ಇದೆ, ಗ್ರೌಂಡ್ ಇಸ್ ದ ಬೆಸ್ಟ್ ಸ್ಟ್ಯಾಂಡರ್ಡ್. ಬಟ್ ಅದರ್ ಫೆಸಿಲಿಟೀಸ್ ಬೇಕಾಗಿದೆ. ವಾಟ್ ಇಸ್ ರಿಕ್ವೈರ್ಡ್ ಫಾರ್ ಪ್ರೊಫೆಷನಲ್ ಕ್ರಿಕೆಟ್? ಸ್ಪೋರ್ಟ್ಸ್ ಸೆಂಟರ್, ಕ್ಲಬ್, ಎಲ್ಲ ಪ್ಲಾನ್ಗಳಿದೆ ಸರ್. ಯಾಕಂದ್ರೆ ನಿಮ್ಗೆ ಇದೆ, ಅದಕ್ಕೆ ಹೇಳಿದ್ದು ಅವ್ರಿಗೆ ತಮ್ಮ ಹೆಸರು ಗೊತ್ತಿಲ್ಲ ನನಗೆ, ನಮ್ಮ ಮಾಧ್ಯಮ ಕಡೆಯಿಂದ ಅವ್ರಿಗೆ ಹೇಳಿದ್ದು ಅದನ್ನೇನು, ಈ ಪ್ರಶ್ನೆ ನೀವು 1 ವರ್ಷದಿಂದ ಕೇಳಿರ್ಬೇಕಾಯ್ತು, ಯಾಕೆ ತಗೊಂಡ್ಬರ್ಲಿಲ್ಲ ಅಂತ. ನೀವು 3 ವರ್ಷ ಸುಮ್ಮನೆ ಕೂತ್ಕೊಂಡಿದ್ರಿ, ಇವಾಗ ಕೇಳಿದ್ರಿ ನನಗೆ, ಅದಕ್ಕೆ ನೀವು ವಾಪಸ್ ನಿಮಗೆ ಯಾರ್ದೋ ಮೇಲೆ ಕೋಪ ಯಾರ ಮೇಲೋ ತೋರಿಸ್ತಾ ಇದ್ದೀರಾ? ಅಲ್ಲ ಸರ್, ಅವರ ಮುಖ್ಯ ಪ್ರಶ್ನೆ ಅರ್ಥ ಆಗಿದೆ ಅದ್ರ ಮೇಲೆ ಸರ್. ಅವ್ರ ಮುಖ್ಯ ಪ್ರಶ್ನೆ ಬೆಳಗಾವಿಗೆ ಬಂದದ ಪ್ರತಿಯೊಂದು ಯೋಜನೆಗಳು ಹುಬ್ಳಿಗೆ ಶಿಫ್ಟ್ ಆಗ್ತಾ ಇವೆ. ಅದಕ್ಕಾಗಿ ಇದು ಕೂಡ ಅಲ್ಲಿಗೆ ಹೋಗ್ತಾ ಇದೆ ಹುಬ್ಳಿಗೆ. ಅದಕ್ಕೆ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ನೀವು ಬರ್ತಾ ಇದ್ರೆ ಇಂಟ್ರೆಸ್ಟ್ ತೋರ್ತಾ ಇದ್ವಿ ಅಂತ ಕೇಳ್ತಾ ಇದ್ವಿ. ಅವಾಗ ಯಾರು ಬರ್ಲಿಲ್ಲ, ಅವ್ರು ಕೇಳೋ ಪ್ರಶ್ನೆ ಬಂದಿಲ್ಲ. ಸರಿ, ಆಯ್ತು, ಅದಕ್ಕೆ ಉತ್ತರ ಕೊಟ್ಟಿದ್ದೀನಲ್ಲ. ಈಗ ಇನ್ನೊಂದು ಅವಿನಾಶ್ ಗೋಲ್ದಾರ್ ಅವರು ಬಹಳಷ್ಟು ಈಗೆಲ್ಲ ಕ್ರಿಕೆಟ್ ಅದು ಭೂಮಿ ಲ್ಯಾಂಡ್ ತಗೊಳ್ಳೋದಾಗಿದ್ದು ಸ್ಟೇಡಿಯಂ ಮಾಡುವವರೆಗೂ ಕೂಡ ಬಹಳ ಸ್ಟ್ರಗಲ್ ಮಾಡಿದ್ದಾರೆ ಸರ್. ಅಲ್ಲೇ ಇದು ಪ್ರೇಕ್ಷಕರಿಗೆ ಗ್ಯಾಲರಿ ಆಗ್ಬೋದು. ತಾವು ಹೆಂಗಾದ್ರೂ ಅಧ್ಯಕ್ಷರಿದ್ದೀರಿ, ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಆಡೋ ತರ ಆಗೋದಿಲ್ಲ, ಅದೆಲ್ಲ ಆಗೋದಿಲ್ಲ. ಹಂಗೆಲ್ಲ ಇಂಟರ್ನ್ಯಾಷನಲ್ ಮ್ಯಾಚ್ಗಳೆಲ್ಲ ಆಗೋಂತ ಒಂದು ಇದು ಮಾಡೋದಕ್ಕೆ ಆಗೋದಿಲ್ಲ. ಬಹುಶಃ ನಾವು ಬೇಕಾದ್ರೆ ವಾರ್ಮ್ ಅಪ್ ಮ್ಯಾಚ್ ಅಂತ ನಾವು ಹೇಳ್ತಾರೆ ನೋಡಿ, ಅದನ್ನ ಬೇಕಾದ್ರೆ ಮಾಡಬಹುದು. ಬಟ್ ತೊಂದರೆ ಏನು ಅಂತಂದ್ರೆ ಇಲ್ಲಿ ಟ್ರಾವೆಲ್ ಮಾಡೋದು, ಇಲ್ಲಿಗೆ ತನಕ ಟ್ರಾವೆಲ್ ಮಾಡಿ ಇಲ್ಲಿ ನಾನು ಸೌಲಭ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ತಿರ್ಗಾ ಇಲ್ಲಿಂದ ನಾವು ಇಂಟರ್ನ್ಯಾಷನಲ್, ಇವಾಗ ವಾರ್ಮ್ ಅಪ್ ಗೇಮ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಆ ಇಂಟರ್ನ್ಯಾಷನಲ್ ಟೀಮ್ ಬಂದು ಆಡ್ತಾರೆ. ಸೊ ಅವ್ರು ಇಲ್ಲಿ ಬಂದು ಆಡಿಸ್ಬೇಕು ಅಂದ್ರೆ, ತಿರ್ಗಾ ವಾಪಸ್ ಹೋಗ್ಬೇಕು ಅಂತಂದ್ರೆ ಅಷ್ಟೇ ಅವ್ರಿಗೆ ಒಂದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವಿಲ್ಲಿ BCCI ಮ್ಯಾಚ್ಗಳನ್ನ ಆಡಿಸ್ಬೋದು, ಅಂದ್ರೆ ನಾವು ಡೊಮೆಸ್ಟಿಕ್ ಮ್ಯಾಚಸ್, BCCI ಡೊಮೆಸ್ಟಿಕ್ ಮ್ಯಾಚಸ್ಗಳನ್ನ ಆಡಿಸ್ಬೋದು ಹೊರತು ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿಸೋ ಅಂತ ಒಂದು ಸಾಧ್ಯತೆ ತುಂಬಾ ಕಮ್ಮಿ. ಸೊ